ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ನಾನು ಅನ್ಕೊಂತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವ್ಲಾಗ್ ಏನಂದ್ರೆ ನನ್ನ ಲಾಸ್ಟ್ ಫೈನಲ್ MBBS ಎಕ್ಸಾಮ್ಸ್ ಹೇಗಾಯಿತು ಅಂತ. ಎಸ್, ಇದು ನನ್ನ 6 years ಆಫ್ MBBS ಕೊನೆಯ ಎಕ್ಸಾಮ್ಸ್. ಆಕ್ಚುಲಿ ಇದು ಸೆಮ್ ಎಕ್ಸಾಮ್ಸ್ ಏನೋ ಅಲ್ಲ, ಫೈನಲ್ ಇಂಟರ್ನ್ಶಿಪ್ ಎಲ್ಲ ಮುಗ್ದಿದ್ ಆದ್ಮೇಲೆ ಗ್ರಾಜುಯೇಷನ್ ಎಕ್ಸಾಮ್ಸ್ ಅಂತ 4 days ಇರುತ್ತೆ. ಈ ಎಕ್ಸಾಮ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆದ್ರೆ ಮಾತ್ರನೇ ನಮ್ಗೆ ಗ್ರಾಜುಯೇಟ್ ಆಗಿ ಡಿಗ್ರಿ ಸರ್ಟಿಫಿಕೇಟ್ಸ್ ಎಲ್ಲ ಕೊಡೋದು. ಸೊ ನನ್ನ ಫಸ್ಟ್ ಎಕ್ಸಾಮ್ ಬಂದು ಮೆಡಿಸನ್ ಆಗಿತ್ತು. ಮೆಡಿಸನ್ ಅಂತೂ ಎಷ್ಟು ಓದಿದ್ರು ಸಾಲದೇ ಇಲ್ಲ. ಎಕ್ಸಾಮ್ ದಿವಸ ನಾನು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಏನು ಮಾಡಿರ್ಲಿಲ್ಲ, ಎಕ್ಸಾಮ್ಗೆ ಓದ್ಕೊಂಡು ಕೂತಿದ್ದೆ. 6 years ನಾವು ಓದಿರ್ತೀವಿ, ಇಲ್ಲ ಅಂತ ಇಲ್ಲ, ಆದ್ರೂ ಎಕ್ಸಾಮ್ ದಿವಸ ನಾವು ಎಷ್ಟೇ ಓದಿದ್ರು ನಾವು ಏನು ಓದಿಲ್ಲ ನೆನಪಾಗ್ತಾನೆ ಇಲ್ಲ ಅಂತಾನೆ ಅನ್ಸುತ್ತೆ. ಓದಿದ್ರು ನಾನು ಅದೇ ಭಯದಲ್ಲೇ ಕಾಲೇಜ್ ಹತ್ರ ಹೋದೆ. ನಿಮ್ಗೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಿರೋ ಬಿಲ್ಡಿಂಗ್ ಬಂದು ನಮ್ಗೆ ಕ್ಲಾಸಸ್ ನಡೀತಿದ್ದಂತ ಬಿಲ್ಡಿಂಗ್. ಎಕ್ಸಾಮ್ಸ್ ಯಾವಾಗ್ಲೂ ಇಲ್ಲೇ ನಡೀತಿದ್ದು, ಬಟ್ ಈ ಸತಿ ಗ್ರಾಜುಯೇಷನ್ ಎಕ್ಸಾಮ್ಸ್ ಮಾತ್ರ ಬೇರೆ ಕಡೆ ಎಲ್ಲೋ ಇಟ್ಟಿದ್ರು. ಎಕ್ಸಾಮ್ಗೆ ಇನ್ನು 10 ನಿಮಿಷ ಇದ್ದಂಗೆ ಕಾಲೇಜ್ ಹತ್ರ ಹೋದ್ವಿ, ಆದ್ರೆ ಎಕ್ಸಾಮ್ಸ್ ಎಲ್ಲಿ ನಡೀತಿದೆ ಅಂತ ಗೊತ್ತಿರ್ಲಿಲ್ಲ. ಹುಡುಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗ್ಬಿಟ್ಟಿತ್ತು. ಅಂಡ್ ಇದು ನಮ್ಮ ಎಕ್ಸಾಮ್ಸ್ ನಡೆಯುವಂತ ಬಿಲ್ಡಿಂಗ್. 6th floor ಅಲ್ಲಿ ನಮ್ಗೆ ಎಕ್ಸಾಮ್ಸ್ ನಡೀತಿದ್ದು. ಅಂಡ್ ಈ ಬಿಲ್ಡಿಂಗ್ ಅಲ್ಲಿ ಲಿಫ್ಟ್ ಏನೂ ಇರೋದಿಲ್ಲ, ನಾವು ಸ್ಟೆಪ್ಸ್ ಯೂಸ್ ಮಾಡ್ಕೊಂಡೆ 6 floors ಹತ್ಕೊಂಡು ಹೋಗ್ಬೇಕು ಡೈಲಿ. ಇನ್ನೊಂದೇನಂದ್ರೆ ಚೈನಾದ ಯೂನಿವರ್ಸಿಟೀಸ್ ಅಲ್ಲಿ ಯಾವುದೇ ಕ್ಲಾಸಸ್ ನಡೆಯುವಂತ ಬಿಲ್ಡಿಂಗ್ಸ್ ಆಗಿರ್ಬೋದು, ಅದರಲ್ಲಿ ಲಿಫ್ಟ್ ಎಲ್ಲ ಇರೋದಿಲ್ಲ, ನಾವು ಸ್ಟೆಪ್ಸ್ ಅನ್ನ ಯೂಸ್ ಮಾಡ್ಕೊಂಡೆ ಹೋಗ್ಬೇಕಾಗುತ್ತೆ. ಅಂಡ್ ನಮ್ಮ ಬ್ಯಾಚ್ ಅವರೆಲ್ಲ ಸೇರಿ ಈ ತರ ಒಂದು ಟಿ ಶರ್ಟ್ಸ್ ನ ಕಸ್ಟಮೈಸ್ ಮಾಡಿ ಆರ್ಡರ್ ಮಾಡ್ಕೊಂಡಿದ್ವಿ. ಎಲ್ಲರೂ ಒಂದೇ ತರ ಟಿ ಶರ್ಟ್ಸ್ ಅಲ್ಲಿ ಅವರ ನೇಮ್ ಅನ್ನ ಎನ್ಗ್ರೇವ್ ಮಾಡಿಸ್ಕೊಂಡಿದ್ವಿ. ಲಾಸ್ಟ್ ಡೇ ಆಫ್ ಎಕ್ಸಾಮ್ ಅಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಪ್ಲಾನ್ ಇತ್ತು. ಇನ್ನು ಇವತ್ತಿನ ಮೆಡಿಸನ್ ಎಕ್ಸಾಮ್ ಬಗ್ಗೆ ಹೇಳ್ಬೇಕಂದ್ರೆ, ಎಕ್ಸಾಮ್ ಹೇಗಿತ್ತು ಅಂತ ಆಬ್ವಿಯಸ್ಲಿ ನೀವು ಗೆಸ್ ಮಾಡಿರ್ತೀರಾ. ತುಂಬಾನೇ ಟಫ್ ಇತ್ತು, ಈಸಿಯಾಗೇನೋ ಇರಲಿಲ್ಲ. ನಾನು ಕಾಲೇಜಿಂದ ರಿಟರ್ನ್ ಆಗಿ ನಾಳೆ ಇರುವಂತ ಸರ್ಜರಿ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ. ನಮಗೆ ಗ್ರಾಜುಯೇಷನ್ ಎಕ್ಸಾಮ್ಸ್ ಅಲ್ಲಿ ಫೈನಲ್ ಇಯರ್ ಸಬ್ಜೆಕ್ಟ್ಸ್ ಮಾತ್ರ ಇರುತ್ತೆ, ಮೆಡಿಸನ್, ಸರ್ಜರಿ, ಆಬ್ಸ್ ಗೈನಿ ಮತ್ತೆ ಪೀಡಿಯಾಟ್ರಿಕ್ಸ್. ನಾವು 1 year ಇಂಟರ್ನ್ಶಿಪ್ ಕೂಡ ಈ ಡಿಪಾರ್ಟ್ಮೆಂಟ್ಸ್ ಅಲ್ಲೇ ಮಾಡಿರೋದ್ರಿಂದ ಎಕ್ಸಾಮ್ಸ್ಗೆ ಈಗ ಓದೋಕ್ಕೂ ಕೂಡ ಸ್ವಲ್ಪ ಈಸಿ ಅನ್ನಿಸ್ತು. ಇವತ್ತಿನ ಮೆಡಿಸನ್ ಪೇಪರ್ ತುಂಬಾನೇ ಟಫ್ ಇತ್ತು, ನಾಳೆ ಸರ್ಜರಿ ಆದ್ರೂ ಸ್ವಲ್ಪ ಈಸಿಯಾಗಿ ಬರಲಿ ಅಂತ ಬೇಡ್ಕೊಂಡು ಓದ್ಕೊಂತಿದ್ವಿ. ನಮಗೆ ಈ ಗ್ರಾಜುಯೇಷನ್ ಎಕ್ಸಾಮ್ಸಿನ ರಿಸಲ್ಟ್ಸ್ ಕೂಡ ವಿತಿನ್ ಅ ವೀಕ್ ಅಲ್ಲಿ ಬಂದ್ಬಿಡುತ್ತೆ. ಅದಾಗಿದ್ದ 1 month ಆದ್ಮೇಲೆ ನಮಗೆ ಗ್ರಾಜುಯೇಷನ್ ಸೆರೆಮನಿ ಕೂಡ ಇರುತ್ತೆ. ಇನ್ನು ಎಕ್ಸಾಮಿನ 2ನೇ ದಿನ ಬೆಳಗ್ಗೆ ಬೇಗ ಎದ್ದೊಳ್ಳೋದಕ್ಕೆ ಆಗಿಲ್ಲ, ನೈಟ್ ಸ್ವಲ್ಪ ಲೇಟ್ ಆಗಿ ಮಲಗಿದ್ರಿಂದ. ಸೊ ಬೆಳಗ್ಗೆ ಏನು ಓದೋದಕ್ಕೆ ಆಗ್ಲಿಲ್ಲ, ರೆಡಿ ಆಗಿ ಕಾಲೇಜ್ಗೆ ಹೋದೆ. ಸೆಕೆಂಡ್ ಡೇ ಫಸ್ಟ್ ಡೇ ಇದ್ದಷ್ಟು ಟೆನ್ಷನ್ ಏನೂ ಇರಲಿಲ್ಲ. ಯು ನೋ ವಾಟ್ ಐ ಮೀನ್. ಅಂದ್ರೆ ಫಸ್ಟ್ ಡೇ ತುಂಬಾನೇ ಭಯ ಇರುತ್ತೆ, ಎಕ್ಸಾಮ್ ಹಾಲ್ ಫಿಯರ್ ಇರುತ್ತೆ, ಪೇಪರ್ ಹೇಗೆ ಬರುತ್ತೆ, ಕಷ್ಟ ಇರುತ್ತಾ, ಈಸಿ ಇರುತ್ತಾ, ಟೈಮ್ ಮ್ಯಾನೇಜ್ ಮಾಡ್ಬೋದಾ, ಬೇಗ ಕಂಪ್ಲೀಟ್ ಮಾಡ್ಬೋದಾ ಅಂತ ಎಲ್ಲ ಇರುತ್ತೆ. ಆದರೆ ಸೆಕೆಂಡ್ ಡೇ ಅದ್ರ ಬಗ್ಗೆ ಅಷ್ಟೊಂದು ಟೆನ್ಷನ್ ಇರೋದಿಲ್ಲ. ನಮಗೆ ಒಂದು ಐಡಿಯಾ ಬಂದ್ಬಿಟ್ಟಿರುತ್ತೆ, ಎಕ್ಸಾಮ್ ಹಾಲ್ ಹೇಗಿರುತ್ತೆ, ಪೇಪರ್ ಹೇಗೆ ಬರುತ್ತೆ, ನಮಗೆ ಟೈಮ್ ಮ್ಯಾನೇಜ್ ಆಗುತ್ತಾ ಇಲ್ವಾ ಅಂತ ಎಲ್ಲದ್ರ ಬಗ್ಗೆ ನಮಗೆ ಐಡಿಯಾ ಇರುತ್ತೆ. ಇವತ್ತು ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದು ನೋಡಿದ್ರೆ ಎಲ್ರ ಮುಖ ಒಂದ್ ಸ್ವಲ್ಪ ಟೆನ್ಸ್ಡ್ ಆಗಿತ್ತು. ಇವತ್ತಿನ ಸರ್ಜರಿ ಪೇಪರ್ ಓಕೆ ಆಗಿತ್ತು, ಅಂದ್ರೆ 50-50, ಸ್ವಲ್ಪ ಕಷ್ಟ ಆಯ್ತು, ಸ್ವಲ್ಪ ಈಸಿಯಾಗೂ ಇತ್ತು ಆನ್ಸರ್ ಮಾಡೋ ತರ. ಅಂಡ್ ಇವತ್ತು ಎಕ್ಸಾಮ್ ಮುಗ್ದಿದ್ ಕೂಡ್ಲೆ ಮನೆಗೆ ಹೋಗೋದಕ್ಕೆ ಆಗ್ಲಿಲ್ಲ, ಹೊರಗಡೆ ಒಂದ್ ಸ್ವಲ್ಪ ಕೆಲಸ ಇತ್ತು. ಸೊ ಎಕ್ಸಾಮ್ ಮುಗ್ದಿದ್ ಕೂಡ್ಲೆ ಕಾಲೇಜಿಂದ ಹಾಗೆ ಅರ್ಚಿಗೆ ಹೋದ್ವಿ. ನಿಮ್ಗಿಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಿರೋದು ಕೂಡ ನಮ್ಮ ಕ್ಯಾಂಪಸ್ಸೇ. ಎಸ್, ನಮ್ಮ ಕ್ಯಾಂಪಸ್ ಅಲ್ಲಿ ಈ ತರ ಬ್ರಿಡ್ಜ್ ಇದ್ದು ಒಂದು ವಾಟರ್ ಪ್ಲೇಸ್ ಕೂಡ ಇರುತ್ತೆ. ಆ ವಾಟರ್ ಪ್ಲೇಸ್ ಹತ್ರ ಕುತ್ಕೊಳ್ಳೋದಕ್ಕೆ ಸೀಟ್ಸ್ ಎಲ್ಲಾನು ಕೂಡ ಮಾಡಿದ್ದಾರೆ. ಹಾಗೆ ಸ್ಟ್ರೈಟ್ ಹೋದ್ರೆ ನಮ್ಮ ಕ್ಯಾಂಪಸ್ಸಿನ ಕ್ಯಾಂಟೀನ್ ಇರುತ್ತೆ. ನನ್ನ ಹಿಂದಿನ ವ್ಲಾಗ್ಸ್ ಅಲ್ಲಿ ನಾನು ಈ ಓಲ್ಡ್ ಕ್ಯಾಂಪಸ್ ಮತ್ತೆ ನ್ಯೂ ಕ್ಯಾಂಪಸ್ಸಿನ ಟೂರ್ ಕೂಡ ಮಾಡಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ. ನಾವಿವತ್ತು ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡೋದಕ್ಕೆ. ನಾವು ಎಕ್ಸಾಮ್ ಮುಗ್ದಿದ್ದು ಆದ್ಮೇಲೆ ನೆಕ್ಸ್ಟ್ ವೀಕ್ ಒಂದು ಟ್ರಿಪ್ ಅನ್ನ ಪ್ಲಾನ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಮುಂಚೆನೆ ಬಂದು ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡ್ವಿ. ನಾವು ಎಲ್ಲಿ ಟ್ರಿಪ್ ಪ್ಲಾನ್ ಮಾಡಿದ್ವಿ, ಎಲ್ಲಿ ಹೋಗಿದ್ವಿ ಅಂತ ಎಲ್ಲ ನೀವೀಗ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ನೋಡ್ತಿರ್ತೀರಾ. ಅವತಾರ್ ಮೌಂಟೇನ್ಸ್ಗೆ ಹೋಗಿದ್ವಿ, ತ್ಯಾನ್ವಿನ್ ಮೌಂಟೇನ್ಸ್ಗೆ, ಚಾಂಗ್ಚಿಂಗ್ಗೆ ಎಲ್ಲ ಕಡೆ ಹೋಗಿದ್ವಿ. ಅದರ ವ್ಲಾಗ್ಸ್ ಅನ್ನ ನಾನು ಈ ವ್ಲಾಗ್ಗಿಂತ ಮುಂಚೆನೆ ಅಪ್ಲೋಡ್ ಮಾಡಿರ್ತೀನಿ. ಇದು 7 days ಟ್ರಿಪ್ ಆಗಿತ್ತು. ಚೈನಾದಲ್ಲಿ ನಮ್ಮ ಲಾಂಗ್ ಟ್ರಿಪ್ ಇದೇ ಆಗಿರುತ್ತೆ. 7 daysಗೆ ಬೇಕಾಗಿರುವಂತ ಟ್ರೈನ್ ಟಿಕೆಟ್ಸ್, ಬುಲೆಟ್ ಟ್ರೈನ್ ಟಿಕೆಟ್ಸ್ ಎಲ್ಲಾನು ಬುಕ್ ಮಾಡಿದ ಆದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ನಾವು ಶಾಪಿಂಗ್ ಅಂತ ಹೋದ್ವಿ. ಈ ಕ್ಯಾಬ್ ಬಂದು ಸಮ್ಮರ್ ಕ್ಯಾಬ್, ಇದರಲ್ಲಿ ಇನ್ ಬಿಲ್ಟ್ ಫ್ಯಾನ್ ಇರುತ್ತೆ. ನಮ್ಗೆ ಶೆಕೆ ಆದಾಗೆಲ್ಲ ಫ್ಯಾನ್ ಆನ್ ಮಾಡ್ಕೊಳ್ಬಹುದು, ನಮ್ಮ ಫೇಸ್ಗೆನೆ ಡೈರೆಕ್ಟ್ ಆಗಿ ಗಾಳಿ ಬರುತ್ತೆ. ಇನ್ನು ಈ ಹ್ಯಾಟ್ ಕೂಡ ತುಂಬಾನೇ ಕ್ಯೂಟ್ ಆಗಿತ್ತು. ನನ್ಗೆ ಟ್ರಿಪ್ ಅಲ್ಲಿ ಬಿಸಿಲಿದ್ದಾಗ ಈ ಹ್ಯಾಟ್ ಅನ್ನ ಯೂಸ್ ಮಾಡಬಹುದು, ಫೋಟೋಸ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಹ್ಯಾಟ್ ಅನ್ನ ತಗೊಂಡೆ. ಬೆಳಗ್ಗೆ ಎದ್ದು ಡೈರೆಕ್ಟ್ ಎಕ್ಸಾಮ್ ಹಾಲ್ಗೆ ಹೋಗಿದ್ದು, ಬ್ರೇಕ್ಫಾಸ್ಟ್ ಏನು ಮಾಡಿರ್ಲಿಲ್ಲ. ಇಷ್ಟೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ನನಗೆ ಹೊಟ್ಟೆ ಹಸುವಾಗಿತ್ತು. ಅಲ್ಲೇ ಹತ್ತಿರದಲ್ಲಿರುವಂತ ಲಕ್ಕಿ ಕಪ್ ಈ ಐಸ್ ಕ್ರೀಮ್ ಶಾಪ್ಗೆ ಹೋಗಿ ಒಂದು ಐಸ್ ಕ್ರೀಮ್ ಅನ್ನ ತಗೊಂಡೆ. ನಾವಿಲ್ಲಿ ರೆಗ್ಯುಲರ್ ಕಸ್ಟಮರ್ಸ್, ಅದಕ್ಕೆ ಎಕ್ಸ್ಟ್ರಾ ಸ್ಕೂಪ್ ಆಫ್ ಐಸ್ ಕ್ರೀಮ್ ಅನ್ನ ಹಾಕಿ ಕೊಡ್ತಾರೆ. ಇನ್ನು ಈ ಎಲ್ಲಾ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಸಂಜೆ ಆಗ್ಬಿಟ್ಟಿತ್ತು. ಹೋಗಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡಿಗೆ ಮಾಡ್ಕೊಂಡೆ.
ಮನೇಲೆ ವೆಜಿಟೇಬಲ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಚಾಪ್ ಮಾಡಿ ಇವತ್ತು ಪಲಾವ್ ಮಾಡ್ಕೊಂಡೆ. ಊಟ ಮಾಡಿ ನೈಟ್ವರೆಗೂ ಓದ್ಕೊಂಡೆ. ಓದೋಷ್ಟರಲ್ಲಿ ಟೈಮ್ ಆಗ್ಬಿಟ್ಟಿತ್ತು, ನೈಟ್ ಅಡುಗೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಇವತ್ತು ಹೊರಗಡೆ ತಿಂದೆ. ನಾಳೆ ನನಗೆ ಆಬ್ಸ್ ಆ್ಯಂಡ್ ಗೈನಿ ಎಕ್ಸಾಮ್ ಇದೆ. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಇದು. ನನಗೆ ಸತಿ ಓದಿದ್ರೂ ಓದ್ತಾನೆ ಇರಬೇಕಂತಾನೆ ಅನಿಸುತ್ತೆ. ಸೊ ಆರಾಮಾಗಿ ಒಂದು ಸ್ವಲ್ಪ ಚಿಲ್ಲಾಗಿದ್ದೆ. ನಾಳೆ ಪೇಪರ್ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ಮೇಲೆ. ನಾನಿವತ್ತು ಹೊರಗಡೆ ಚೈನೀಸ್ ಸ್ಟಿಕ್ಸನ್ನು ತಿಂದೆ. ಲೈಟಾಗೆ ಡಿನ್ನರ್ ಮಾಡಿಕೊಂಡು ಮನೆಗೆ ಬಂದು ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಓದ್ಕೊಂಡು ಕಾಲೇಜ್ ಕಡೆಗೆ ಹೋದೆ. ಇವತ್ತಿನ ಪೇಪರ್ ಚೆನ್ನಾಗಿರುತ್ತೆ ಅಂತ ನನಗೆ ಎಕ್ಸಾಮ್ಗಿಂತ ಮುಂಚೆನೇ ಗೊತ್ತಿತ್ತು. ಎಕ್ಸಾಮ್ ಹಾಲಲ್ಲಿ ಕ್ವೆಶ್ಚನ್ ಪೇಪರ್ ನೋಡಿದ್ಮೇಲೆ ಇನ್ನೂ ಖುಷಿ ಆಗ್ಬಿಡ್ತು, ನಾನು ಅನ್ಕೊಂಡಂಗೆ ಪೇಪರ್ ಬಂದಿದೆಯಲ್ಲ ಅಂತ. ಸೊ ಎಕ್ಸಾಮ್ ಈಸಿಯಾಗಿತ್ತು. ಇವತ್ತು ಆರಾಮಾಗಿ ಎಕ್ಸಾಮ್ ಬರೆದು ಖುಷಿಯಾಗಿ ಹೊರಗಡೆ ಬಂದೆ. ನಂತರನೇ ಎಲ್ಲರೂ ಖುಷಿಯಾಗಿದ್ರು, ಎಲ್ಲರೂ ಪೇಪರ್ ಚೆನ್ನಾಗಿ ಮಾಡಿದ್ರು ಅನ್ಸುತ್ತೆ. ಆ್ಯಂಡ್ ಈ ಗ್ರ್ಯಾಜುಯೇಷನ್ ಎಕ್ಸಾಮ್ಸಲ್ಲಿ ಫೇಲ್ ಆದರೆ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಥಿಂಗ್, ಫೇಲ್ ಆದವ್ರಿಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗೋದಿಲ್ಲ. ಸೆಕೆಂಡ್ ಥಿಂಗ್, ಅವರು ಈ ವರ್ಷ ಇಲ್ಲಿಂದ ಗ್ರ್ಯಾಜುಯೇಟ್ ಆಗಿ ಹೋಗೋದಿಲ್ಲ. ಅವರು FMG ಎಕ್ಸಾಮ್ ಕೂಡ ಬರೆಯೋದಕ್ಕೆ ಆಗೋದಿಲ್ಲ. ಇನ್ ಕೇಸ್ ಪ್ರೊವಿಷನಲ್ ಸರ್ಟಿಫಿಕೇಟ್ಸ್ ತಗೊಂಡು ಎಕ್ಸಾಮ್ ಬರೆದ್ರೂ ರಿಜಿಸ್ಟರ್ ಮಾಡಿಕೊಂಡು ಇಲ್ಲಿ ಇಂಟರ್ನ್ಶಿಪ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಎಸ್, ನಾವು ಇಲ್ಲಿಂದ ಇಂಡಿಯಾಗೆ ವಾಪಸ್ ಹೋದ್ಮೇಲೆ ಅಲ್ಲಿ 1 year ಇಂಟರ್ನ್ಶಿಪ್ ಮಾಡಬೇಕಾಗುತ್ತೆ. ನಮ್ಮ 1 year ಇಂಟರ್ನ್ಶಿಪ್ ಅಲ್ಲಿ ಆದ್ಮೇಲೆ ನಮಗೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ರಿಜಿಸ್ಟ್ರೇಷನ್ ಸಿಗೋದು. ಆ ಪ್ರೊಸೆಸ್ನ ನಾನು ಮುಂದಿನ ಬ್ಲಾಗ್ಸ್ ಅಲ್ಲಿ ಹೇಳ್ತಾ ಬರ್ತೀನಿ. ಅಂಡ್ ಲಾಸ್ಟ್ ಥಿಂಗ್, ಈ ಗ್ರಾಜುಯೇಷನ್ ಎಕ್ಸಾಮ್ಸ್ ಅಲ್ಲಿ ಫೇಲ್ ಆದವರು ಮತ್ತೆ ನೆಕ್ಸ್ಟ್ ಇಯರ್ ಅಂದ್ರೆ ನೆಕ್ಸ್ಟ್ ಮೇ ಅಲ್ಲಿ ಬಂದು ಮತ್ತೆ ಗ್ರಾಜುಯೇಷನ್ ಎಕ್ಸಾಮ್ ಅನ್ನ ಕೊಟ್ಟು ಅವರ ಡಿಗ್ರಿ ಸರ್ಟಿಫಿಕೇಟ್ಸ್ ಅನ್ನ ಇಲ್ಲಿಂದ ತಗೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲೇನಂದರೆ ಈ ಗ್ರ್ಯಾಜುಯೇಷನ್ ಎಕ್ಸಾಮ್ಸಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರೂ ಕೂಡ ನಮ್ಮ 1 year ವೇಸ್ಟ್ ಆಗುತ್ತೆ. ಆ್ಯಂಡ್ ನಾನು ಇವತ್ತು ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಶಾಪಿಂಗ್ ಅಂತ ಹೋಗಿದ್ದೆ. ಹೇಳಿದ್ನಲ್ವಾ ನೆಕ್ಸ್ಟ್ ವೀಕ್ ನಾನು ಟ್ರಿಪ್ ಹೋಗ್ತಿದ್ದೀನಿ ಅಂತ, ಅದಕ್ಕೋಸ್ಕರನೇ ಶಾಪಿಂಗ್ ಅಂತ ಹೋಗಿದ್ದೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಓದ್ಕೊಂಡು ನೈಟ್ ಡಿನ್ನರ್ಗೆ ಇವತ್ತು ಕೂಡ ಹೊರಗಡೆ ಚೈನೀಸ್ ಸ್ಟಿಕ್ಸ್ ತಿನ್ನೋದಕ್ಕೆ ಹೋಗಿದ್ದೆ. ಎಕ್ಸಾಮ್ ಟೈಮಲ್ಲಿ ಎಲ್ಲದನ್ನು ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ. ಎಲ್ಲ ಗ್ರಾಸರೀಸ್ನ ತೊಗೊಂಡು ಬಂದು ಮನೇಲಿ ಅಡುಗೆ ಮಾಡಿಕೊಂಡು ತಿಂದು ಮತ್ತೆ ಓದೋದಕ್ಕೆ ತುಂಬಾ ಸ್ಟ್ರೆಸ್ಫುಲ್ ಅನ್ಸ್ಬಿಡುತ್ತೆ. ಸೊ ಎಕ್ಸಾಮ್ ಟೈಮ್ಗೆ ಮಾತ್ರ ನಾವು ಹೊರಗಡೆ ತಿಂತೀವಿ. ಆ್ಯಂಡ್ ಇವತ್ತು ನಮ್ಮ ಫೈನಲ್ ಡೇ ಆಫ್ ಎಕ್ಸಾಮ್. ಇವತ್ತು ನನಗೆ ಪೀಡಿಯಾಟ್ರಿಕ್ಸ್ ಎಕ್ಸಾಮ್ ಇದೆ. ನಾನು ಆಲ್ರೆಡಿ ಎಲ್ಲ ಪ್ರಿಪೇರ್ ಆಗಿದ್ದೆ. ಹಾಗೆ ಈ ಟಿ ಶರ್ಟ್ಸ್ ನಾವು ಎಲ್ಲರೂ ಕಸ್ಟಮೈಸ್ ಮಾಡಿಸಿದ್ವಿ ಅಂತ ಹೇಳಿದ್ನಲ್ಲ, ಅದೇ ಇದರ ಮೇಲೆ ನಮ್ಮ ಹೆಸರು ಕೂಡ ಹಾಕ್ಸಿದ್ದೀವಿ. ನಾನು ಡಾಕ್ಟರ್ ಸ್ನೇಹ ಅಂತ ಬರ್ಸಿದ್ದೆ. ಎಲ್ಲರೂ ಒಂದೇ ಥರ ಟಿ ಶರ್ಟ್ಸ್ ಹಾಕೊಂಡು ಇವತ್ತು ಫೋಟೋ ಶೂಟ್ ಮಾಡ್ಸೋಣ ಅಂತ ಇದ್ವಿ, ಗ್ರೂಪ್ ಫೋಟೋಸ್. ಸೊ ಎಕ್ಸೈಟ್ಮೆಂಟಲ್ಲಿ ಬೇಗ ಎದ್ದು ರೆಡಿ ಆಗಿಬಿಟ್ಟಿದ್ದೆ. ಇನ್ನು ಟೈಮ್ ಉಳಿದಿತ್ತು ಅಂತ ಕೂತ್ಕೊಂಡು ಪೀಡಿಯಾಟ್ರಿಕ್ಸ್ ಎಕ್ಸಾಮ್ಗೆ ಓದ್ತಿದ್ದೆ. ಫೈನಲ್ ಎಕ್ಸಾಮ್ ಅಂದರೆ ಒಂದು ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಜಾಸ್ತಿನೇ. ಯಾಕಂದರೆ ನಾಳೆಯಿಂದ ನಾವು ಎಕ್ಸಾಮ್ಗೆ ಓದಬೇಕಂತ ಇರೋದಿಲ್ಲ. 4 days ನಾವು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ರಾತ್ರಿ ಓದಿರ್ತೀವಲ್ಲ. ಸೊ ಲಾಸ್ಟ್ ಡೇ ಬಂದಾಗ ಒಂದು ಸ್ವಲ್ಪ ನಾಳೆಯಿಂದ ಓದೋದೇನು ಇರೋದಿಲ್ಲ ಅಂತ ಖುಷಿಯಲ್ಲಿ ಇರ್ತೀವಿ. ಹಾಗೆ ಇವತ್ತು ಫೋಟೋಶೂಟ್ ಮಾಡಿಸ್ಬೇಕು, ಅದು ಇದು ಅಂತ ಡಿಸ್ಟ್ರಾಕ್ಷನ್ಸ್ ಎಲ್ಲ ಇತ್ತು. ಆದ್ರೂ ಕೂತ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆದೆ. ಆ್ಯಂಡ್ ನಾವೆಲ್ಲರೂ ಒಂದೇ ಥರ ಆರ್ಡರ್ ಮಾಡಿದ್ದಂಥ ಟಿ ಶರ್ಟ್ ಹೇಗಿದೆ ಅಂತ ನೋಡಿ. ಹಿಂದೆ ನಮ್ಮ ಯೂನಿವರ್ಸಿಟಿಯ ಲೋಗೋ ಮತ್ತು ಯೂನಿವರ್ಸಿಟಿ ನೇಮ್ ಇದೆ, ಝೆಂಗ್ಝೋ ಯೂನಿವರ್ಸಿಟಿ ಅಂತ, ಚೈನೀಸಲ್ಲಿ ಆ್ಯಂಡ್ ಇಂಗ್ಲೀಷಲ್ಲಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಎಲ್ಲರೂ ಒಂದೇ ಥರ ಟಿ ಶರ್ಟ್ಸನ್ನು ಹಾಕ್ಕೊಂಡು ಬಂದಿದ್ದೀವಿ. ಫಸ್ಟ್ ಥಿಂಗ್ ಎಕ್ಸಾಮ್ ಮುಗಿಸ್ಕೊಂಡು ಬಿಡೋಣ ಅಂತ ಎಲ್ಲರೂ ಎಕ್ಸಾಮ್ ಹಾಲ್ಗೆ ಹೋದ್ವಿ. ಇನ್ನೊಂದೇನೆಂದರೆ ಇವತ್ತು ನಮ್ಮ ಲಾಸ್ಟ್ ಡೇ ಆಫ್ ಎಕ್ಸಾಮ್ ಅಲ್ವಾ. ಇದಾದಮೇಲೆ ಮತ್ತೆ ನಾವು ಗ್ರ್ಯಾಜುಯೇಷನ್ ಸೆರೆಮನಿ ತನಕ ಯಾರೂ ಸಿಗೋದಿಲ್ಲ. ಅಂದರೆ ಹೊರಗಡೆ ಎಲ್ಲ ಸಿಗ್ತಿರ್ತೀವಿ, ಬಟ್ ರೆಗ್ಯುಲರ್ ಆಗಿ ಡೈಲಿ ಇಷ್ಟು ದಿವಸ ಸಿಗ್ತಿದ್ವಲ್ಲ, ಆ ಥರ ಎಲ್ಲ ಸಿಗೋಕ್ಕೆ ಆಗೋದಿಲ್ಲ. ಸೊ ಫೈನಲಿ ನಮ್ಮ ಗ್ರ್ಯಾಜುಯೇಷನ್ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಎಕ್ಸಾಮ್ ಮುಗಿದ್ಮೇಲೆ ಹೊರಗಡೆ ಎಲ್ಲರೂ ಮೀಟಿಂಗ್ ಮಾಡಿಕೊಂಡು ನಿಂತಿದ್ರು. ತುಂಬ ಹೊತ್ತು ಎಲ್ಲರೂ ಮಾತಾಡಿಕೊಂಡು ವಿ ಹ್ಯಾಡ್ ಲಾಟ್ ಆಫ್ ಫನ್. ನಾವು ಯಾವುದೇ ಥರದ ಗ್ರೂಪ್ ಫೋಟೋಸ್ ತೊಗೊಳ್ಬೇಕಂದ್ರೂ ಈ ನಮ್ಮ ಲೈಬ್ರರಿ ಬಿಲ್ಡಿಂಗ್ ಮುಂದೆನೇ ತೊಗೊಳ್ಳೋದು. ಸೊ ನಮ್ಮ ಅಡ್ವೈಸರ್ಗೋಸ್ಕರ ನಾವಿಲ್ಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ. ಅವ್ರಿಗೆ ಏನೋ ಸಣ್ಣ ಮೀಟಿಂಗ್ ಇತ್ತು ಅಂತ ಅವರು ಮೀಟಿಂಗ್ಗೆ ಹೋಗಿದ್ರು. ಅವರು ಬರೋ ತನಕ ಇಲ್ಲೇ ವೆಯ್ಟ್ ಮಾಡಿ ಅವ್ರು ಬಂದ ಮೇಲೆ ಅವ್ರ ಜೊತೆ ಫೋಟೋಶೂಟ್ ಮಾಡ್ಕೊಳ್ಳೋಣ, ಎಲ್ಲರೂ ಗ್ರೂಪಲ್ಲಿ ಫೋಟೋಸ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ಆ್ಯಂಡ್ ನಾನಿಲ್ಲಿ ಸೈಡಲ್ಲಿ ಔಟ್ಫಿಟ್ ಚೆಕ್ಕನ್ನು ಮಾಡ್ತಿದ್ದೆ. ಟಿ ಶರ್ಟ್ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಕಡೆ ಏನೋ ಎಕ್ಸಾಮ್ ಮುಗ್ದೋಯ್ತು ಅಂತ ಆರಾಮಾಗಿ ಇದ್ವಿ, ಆದರೆ ಇನ್ನೊಂದು ಕಡೆ ರಿಸಲ್ಟ್ಸ್ ಹೇಗೆ ಬರುತ್ತೆ ಅಂತ ಒಂದು ಸ್ವಲ್ಪ ಟೆನ್ಷನ್ ಕೂಡ ಇತ್ತು. ಯಾಕಂದರೆ ಆಗಲೇ ಈ ಗ್ರ್ಯಾಜುಯೇಷನ್ ಎಕ್ಸಾಮಿನ ಇಂಪಾರ್ಟೆನ್ಸ್ ನಿಮಗೆ ಹೇಳಿದೆ. ಅದು ಅಲ್ಲದೆ ಇನ್ನು 2-3 ಡೇಸಲ್ಲಿ ನಾನು ಟ್ರಿಪ್ ಬೇರೆ ಹೋಗ್ತಿದ್ದೀನಿ. ಅದಕ್ಕೂ ಕೂಡ ಶಾಪಿಂಗ್, ಪ್ಯಾಕಿಂಗ್ ಎಲ್ಲ ಮಾಡಬೇಕಾಗಿತ್ತು. ಆ್ಯಂಡ್ ಇದು ನಮ್ಮ ಬ್ಯಾಚ್, ಕಂಪ್ಲೀಟ್ 2019 ಬ್ಯಾಚ್. ನಾವೆಲ್ಲರೂ ನಿಂತ್ಕೊಂಡು ಫೋಟೋಸ್ಗೋಸ್ಕರ ಪೋಸ್ ಮಾಡ್ತಿದ್ವಿ. ಇವರೆಲ್ಲರೂ ನನ್ನ ಬ್ಯಾಚ್ ಮೇಟ್ಸ್, ನನ್ನ ಫ್ರೆಂಡ್ಸ್. ನಾವೆಲ್ಲರೂ ಇಲ್ಲಿ ನಿಂತ್ಕೊಂಡು ನಮ್ಮ ಟೀಚರ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಿ. ಅವ್ರು ಬಂದಮೇಲೆ ಅವ್ರ ಜೊತೆನೇ ನಾವು ಫೋಟೋಸ್ ತಗೊಳ್ಳೋಣ ಅಂತ. ಅಷ್ಟರಲ್ಲಿ ನಮ್ಮ ಬ್ಯಾಚಲ್ಲಿರೋರು ಒಬ್ಬರು ಪ್ಲ್ಯಾನ್ ಮಾಡಿ ಫ್ಲವರ್ಸ್ ಬೊಕ್ಕೆಯನ್ನು ತೊಗೊಂಡು ಬಂದು ನಮ್ಮ ಟೀಚರ್ಸ್ಗೆ ಕೊಟ್ಟರು. ಅದು ಅವ್ರಿಗೆ ಸರ್ಪ್ರೈಸಿಂಗ್ ಆಗಿತ್ತು, ತುಂಬಾ ಖುಷಿಯಾಗಿಬಿಟ್ರು. ನಮ್ಮ ಅಡ್ವೈಸರ್ ಬಂದು ಒಂದು ಸ್ವಲ್ಪ ಎಮೋಷ್ನಲ್ ಕೂಡ ಆದರೂ ನಮಗೂ ಕೂಡ ಸ್ವಲ್ಪ ಫೀಲ್ ಆಯಿತು. ಸೊ ಇಷ್ಟು ನನ್ನ MBBSನ ಲಾಸ್ಟ್ ಎಕ್ಸಾಮ್ಸಿನ ವ್ಲಾಗ್ ಆಗಿತ್ತು. ಈ ವ್ಲಾಗನ್ನು ನೀವು ಇಲ್ಲಿ ತನಕ ನೋಡಿದ್ದೀರಾ ಅಂತಂದರೆ ಸ್ಟಾರ್ ಅಂತ ಕಮೆಂಟ್ ಮಾಡಿ, ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.